ಸುಜಾತ, ನನಗೆ ನೀವು ಡ್ಯೂಟಿಗೆ ಟೈಮ್ ಆಯಿತು, ನಾನಿನ್ನು ಡ್ಯೂಟಿಗೆ ಹೋಗಿ ಬರಲಾ? ಹಾಂ ಆಯಿತು, ಹೋಗಿ ಬನ್ನಿ. ಚಿಕ್ಕಪ್ಪ ಚಿಕ್ಕಪ್ಪ, ಡ್ಯೂಟಿಗೆ ಹೊರಟು ಬಿಟ್ಟಿಯ ಚಿಕ್ಕಪ್ಪ? ಹಾಂ ಮರಿ, ಈ ಬ್ಯೂಟಿಗೋಸ್ಕರ ಡ್ಯೂಟಿ ಮಾಡಬೇಕಲ್ಲಪ್ಪ ಮರಿ, ಡ್ಯೂಟಿಗೆ ಹೊರಡ್ತಾ ಇದ್ದೀನಿ. ಚಿಕ್ಕಪ್ಪ, ನನಗೆ ಹಣ ಕಳಿಸ್ತೀನಿ ಅಂತ ಹೇಳಿದವರು ಏಕೆ ಕಳಿಸಲಿಲ್ಲ ಚಿಕ್ಕಪ್ಪ? ಏನು, ನಿನಗೆ ಹಣ ಬಂದು ತಲುಪಲಿಲ್ಲವೇ? ಸುಜಾತ, ಸಂತೋಷನಿಗೆ ಮನೆ ಆರ್ಡರ್ ಮಾಡುವಂತ ನಿನ್ನ ಕೈಲಿ 2,000 ರೂಪಾಯಿ ಕೊಟ್ಟು ಹೋಗಿದ್ದೆ. ನೀನು ಸಂತೋಷನಿಗೆ ಮನೆ ಆರ್ಡರ್ ಮಾಡಲಿಲ್ಲ ಸುಜಾತ? ಅಯ್ಯೋ, ಮರ್ತೇ ಬಿಟ್ಟಿದ್ದೀರಿ. ಅದೇನು ಆಯಿತು ಅಂದರೆ, ನನ್ನ ಗೆಳತಿಗೆ ತುಂಬ ಸಮಸ್ಯೆ ಆಗಿತ್ತು. ಅವಳು ಫೋನ್ ಮಾಡಿ ನನಗೆ ಹಣ ಬೇಕು ಅಂತ ಕೇಳಿದ್ರು. ನಾನು ನಿಮ್ಮನ್ನು ಕೇಳದೆ ಕೊಟ್ಬಿಟ್ಟೆ. ನೋಡಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಸುಜಾತ, ಕಲಿಯುವಾಗ ಎಷ್ಟು ಹಣದ ತೊಂದರೆ ಇರುತ್ತದೆಂದು ನನಗೆ ಅನುಭವವಾಗಿದೆ. ಹಾ, ನೋಡು ಮಗು ಸಂತೋಷ, ನಾಳೆ ನಿನಗೆ ಹಣದ ವ್ಯವಸ್ಥೆ ಮಾಡುತ್ತೇನೆ ಕಂದ. ಸರಿ ಚಿಕ್ಕಪ್ಪ, ನಾನಿಲ್ಲಿ ಹೊರಗಡೆ ಹೋಗಿ ಬರಲಾ? ಓ, ಅವಶ್ಯವಾಗಿ ಹೋಗಿ ಮಾವರಿ. ಹಾ ರೀ, ನಿಮಗೆ ಡ್ಯೂಟಿಗೆ ಟೈಮ್ ಆಗೋದಿಲ್ವೇ? ಈ ಬ್ಯೂಟಿಗೋಸ್ಕರ ಇವತ್ತೊಂದು ದಿನ ಆ ಡ್ಯೂಟಿಗೆ ರಜೆ ಹಾಕಿದ್ರೆ ಆಯ್ತು ನನ್ನ ಚಿನ್ನ. ಬರೀ ಘಾಟಿ ನಮ್ಮ ಸಾಹೇಬರು.
ಹೋಗ್ತೀರಾ ಅಥವಾ ಇನ್ನು ಆಯ್ತು ನನ್ನ ಚಿನ್ನ, ಈಗ ಹೋಗುತ್ತೇನೆ ಡ್ಯೂಟಿ. ಮತ್ತೆ ಕೈ ಬಿಡಿ. ಓಕೆ ಸುಜಾತ, ಬಾಯ್, ಟಾಟಾ. ಬಾಯ್ ಬಂಗಾರು. ಬಾಯ್, ಸಿ ಯು ಬಂಗಾರು. ಬಾಯ್. ಬಾಯ್. ಸುನೀತಾ, ಸುನೀತಾ, ಸುನೀತಾ. ಓಹೋ, ಭಾವನವರು. ಭಾವ, ಅಕ್ಕ ಹೊರಗಡೆ ಹೋಗಿದ್ದಾಳೆ. ಯಾಕೆ ಭಾವ, ಏನಾದ್ರೂ ಬೇಕಾಗಿತ್ತ? ಏನೂ ಇಲ್ಲ, ಸ್ವಲ್ಪ ಹೊರಗಡೆ ಸುತ್ತಾಡಿಕೊಂಡು ಬರಬೇಕು ಅಂತ ಮಾಡಿದ್ದೆ. ಹಾ, ನಾನೇನು ಬರ್ತೀನಿ. ಹಾ, ನಿಲ್ಲು ಭಾವ. ಅವತ್ತು ನಾನು ಅಕ್ಕನ ಜೊತೆ ಜಗಳ ಮಾಡಿದ್ದಕ್ಕೆ ತುಂಬಾ ಬೇಜಾರಾಗಿರ್ಬೋದು. ನೋಡಿ, ನಾನಂದ್ರೆ ಅವತ್ತೇ ಮರ್ತು ಬಿಟ್ಟೆ. ನೀವು ಅದನ್ನ ಮರ್ತು ಬಿಟ್ಟು ಸಂಕೋಚವಿಲ್ಲದೆ ನನ್ನನ್ನ ಏನ್ ಬೇಕಾದ್ರೂ ಕೇಳ್ಬೋದು. ಯಾಕೆಂದ್ರೆ ನೀವು ಅಂದ್ರೆ ನನಗೆ ಪಂಚಪ್ರಾಣ. ನಿಮ್ಮನ್ನ ನಾನು ತುಂಬಾ 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 ಪ್ರೀತಿಸ್ತೀನಿ. ಪ್ರೀತಿ ಪ್ರೇಮ ಇರಬೇಕಮ್ಮ. ನಿತ್ಯ ಹರಿಯುವ ಹೊಳೆಯಂತೆ ಪ್ರೀತಿ ಪ್ರೇಮ ಹರಿತಾ ಇರಬೇಕು. ಆಗಲೇ ಈ ಮನೆ ನಂದನವನವಾಗುವುದು. ಅಯ್ಯೋ ನನ್ನ ಭಾವ, ನಾನು ನಿನ್ನ ಮೇಲಿಟ್ಟಿರೋ ಪ್ರೀತಿಯ ರೀತಿನೇ ನನ್ನ ಭಾವ. ಸುಜಾತ, ಏನು ಹೇಳುತ್ತೀರಿ? ವೆರಿ ಸಿಂಪಲ್ ಭಾವ. ಅದೇನು ಅಂದ್ರೆ, ನಿಮ್ಮ ತಮ್ಮ ಇದ್ದಾನಲ್ಲ, ತಮ್ಮ, ಆ ನಿಮ್ಮ ತಮ್ಮನ ಜೊತೆ ಸಂಸಾರ ಮಾಡಿ ಇಷ್ಟೊತ್ತಾದ್ರೂ ಈ ನನ್ನ ಹೊಟ್ಟೆಯಲ್ಲಿ ಬೀಜ ಬಿದ್ದು ಮೊಳಕೆ ಹೊಡೆದು ನನ್ನ ಹೊಟ್ಟೆಯಲ್ಲಿ ಒಂದು ಮಗು ಕೂಡ ಆಗ್ಲಿಲ್ಲ. ಅದಕ್ಕೆ ಆ ಆಸೆಯನ್ನ ನೀವೇನಾದ್ರೂ ಪೂರೈಸ್ತೀರೋ ಅಂತ ಕೇಳಿ ಬಂದಿದ್ದೇನೆ. ದಯವಿಟ್ಟು ನನ್ನ ಆಸೆಯನ್ನು ಪೂರೈಸುವ ಭಾವ. ಸುಜಾತ, ಎಂತ ದುರ್ನಡತೆಯಿಂದ ನುಡಿಯುತ್ತಿರುವಳಲ್ಲ ಈ ದುರಾಚಾರಿ ಹೆಣ್ಣು. ಎಂತ ಹೊಲಸು ಮನಸ್ಸಿನ ಹೆಣ್ಣನ್ನು ತಂದುಕೊಂಡೆ ನನ್ನ ತಮ್ಮನಿಗೆ. ಅಣ್ಣನಿಂದಲೇ ತಮ್ಮನ ಹೆಂಡತಿಯ ಜೊತೆ ಸರಸ. ಇಲ್ಲ ಇಲ್ಲ, ಕಂಡ ಕಂಡ ಗಂಡುಗಳ ಜೊತೆ ಮೈತಿಂಡಿ ತೀರಿಸಿಕೊಳ್ಳುವ ಈ ರಂಡೆಯನ್ನು ತಕ್ಕ ಪಾಠ ಕಲಿಸಲೇಬೇಕು. ಹಾದಿ ಬಿಟ್ಟ ಹೆಣ್ಣೆ, ನನ್ನನ್ನು ಹಾದರಕ್ಕೆ ಕರೆಯುವಿಯೇನೆ? ಸುಖ ಪಡುವ ಮುನ್ನ ಈ ಮನೆಯ ಋಣ ಎಂದು ತಿಳಿ. ನೆನೆಸೋ ನಿನ್ನ ಅಂತ್ಯಕಾಲದ ದಿನ. ಸುಖ ಪಡುವ ಮುನ್ನ ಮಣ್ಣಿಗೆ ಮಣ್ಣಾಗಿ ಹೋಗುವುದು ಈ ನಿನ್ನ ಹೆಣ. ಮೆತ್ತಗೆ ಮಾತನಾಡು. ನನ್ನ ಮಾತಿಗೆ ನೀನು ಒಪ್ಪಿದ್ರೆ ನಿನಗೆ ಸ್ವರ್ಗ ಸುಖ, ಒಪ್ಪದಿದ್ರೆ ನಿನಗೆ ನರಕ ತಪ್ಪಿದ್ದಲ್ಲ. ಸ್ವರ್ಗ ನರಕಗಳ ಬಗ್ಗೆ ನಿನ್ನಂತ ಹಾದಿ ಬಿಟ್ಟ ಹೆಣ್ಣಿನಿಂದ ಕಲಿಯಬೇಕಾಗಿಲ್ಲ. ಬರಲಿ ನನ್ನ ತಮ್ಮ, ನಿನ್ನ ಬಾಯಿಯಿಂದಲೇ ಈ ಮನೆಗೆ ಮಂಗಳ. ಮಂಗಳ ಅಲ್ಲ, ಈ ಮನೆಯಿಂದ ಯಾರು ಮಂಗಳ ಹಾಡ್ತಾರೋ ವೇಟ್ ಅಂಡ್ ವಾಚ್. ಬರ್ತೀನಿ. ಮದವೇರಿದ ಮದ್ದಾನೆಯಂತಿರುವ ದಂಡನೆ ದಂಡಿಸುವ ದಂಡ ನಾಯಕನಂತಿರುವ ನನ್ನ ತಮ್ಮನಿಗೆ ಎತ್ತವರಾಣೆ ಮಾಡಿ ಇಂಥ ಬಂಡರಂಡೆಯನ್ನು ತಪ್ಪು ಮಾಡಿದೆ. ತಪ್ಪು ಮಾಡಿದೆ ತಮ್ಮ, ತಪ್ಪು ಮಾಡಿದೆ. ಜೇನುಗೂಡಿನಂತಿರುವ ಈ ನನ್ನ ಸಂಸಾರದಲ್ಲಿ ಎಲ್ಲಿಂದ ಬಂದಳೋ ಈ ಆದರದ ಹೆಣ್ಣು? ಇವಳನ್ನು ಹೊಸಗೆ ಹಾಕಲು, ಇಲ್ಲ ಮನೆಯಿಂದ ಹೊರಗಟ್ಟಿ ಬಿಡಲು. ದೇವರೇ, ನಾನು ಎಂತ ತಪ್ಪು ಮಾಡಿದೆ?
ಹೆಣ್ಣಾಗಬೇಕಾಗಿದ್ದವಳು, ಕಣ್ಣಾಗಬೇಕಾಗಿದ್ದ ಹೆಣ್ಣು ಹುಣ್ಣಾಗಿ ಬಿಟ್ಟಳು, ಹುಣ್ಣಾಗಿ ಬಿಟ್ಟಳು. ಈ ಎಲ್ಲ ಮನೆಯ ಮಾನ ಕಳೆಯಲು ಮನ ಬಂದ ಹೆಣ್ಣನ್ನು ವಿನಯದಿಂದ ಕರೆದಿತ್ತು. ಮನ ಮುಟ್ಟಿ ಬಾಳೆ ಮಾಡಿದೊಡೆ ಅಮೃತದ ಕೆನೆಯೇ ಸವಿದಂತೆ ಸರ್ವಜ್ಞ. ಆ ಸರ್ವಜ್ಞರು ಹೇಳಿದ ಮಾತು ಸುಳ್ಳಾಯಿತೆ. ಭಾವ ಭಾವ ಬೇಗ ಬನ್ನಿ ಭಾವ. ಏನಾಯ್ತು ಬಳಿಗೆ, ಏನಾಯ್ತು?